ಏನೋ ಸಾರಾಯಿನೋ ದುಡ್ಡು ಮತ್ತೆ ಹಂಚಿ ಆಯ್ಕೆ ಆಗೋದು, ಜನರನ್ನು ಬೆದರಿಸೋದು ಮಾಡುವಂಥ ಜನರಿಗೆ ಬೆದರೆ ನಾವು ಮನೆ ಸೇರಿದ್ದೀವಿ. ಯಾರು ಜನರು ಇರಬೇಕಾಗಿತ್ತು ರೈತರ ಅವರು ಸಹಿತ ಇವತ್ತು ಮನೆ ಸೇರಿದಂಗೆ ಮಾಡಿದ್ದಾರೆ. ಅದಕ್ಕೆ ಸಂಘಟನೆಗೆ ರಾಜಕೀಯದ ಸಂಘಟನೆ ಅಂತ. ಇದು ಕಬ್ಬಿನ ಬೆಲೆ ನೀವು ಇದಕ್ಕೆ ಒಂದು ಟನ್ ಕಬ್ಬಿಗೆ 4,000 ರೂಪಾಯಿ ಖರ್ಚು ಮಾಡ್ತೀರಿ, ತೋದ್ರಿ ಎಷ್ಟ 2,500 3,000 ಮತ್ತು 1,000 ಪ್ರತಿ ಟನ್ನಿಗೆ ಲಾಸ್ ಆದ್ರೆ ಎಷ್ಟು ಲಾಸ್ ಆಯ್ತದ? ಇದನ್ನಾದರೂ ಎದುರು ವಿಚಾರ ಮಾಡಿದ್ದೀರ? ಅದ್ರ ಜೊತೆಗೆ ಇನ್ನುಳಿದ ಬೆಳೆಗಳ ಬಗ್ಗೆ ಬೆಳ್ಕೊಂಡು ಮಾರ್ಕೆಟ್ ಮಾಡುವಂಥದ್ರ ಬಗ್ಗೆ ವಿಚಾರ ಮಾಡಿದ್ದಾರೆ. ಮಾತಾಡಿದ್ರೆ ಇನ್ನೊಬ್ರು ಕೇಳಿದ್ರಿ, ನಾವು ಮಾಡಿ ಹೋರಾಟ ಮಾಡಿ 1 ವರ್ಷ ಗಂಟಲೆ ಏನೂ ಪ್ರತಿಫಲ ಸಿಗಲಿಲ್ಲ. ಒಂದು ಸಮಾಧಾನ ಕಾಲೇ ಕಾನೂನು 3 ಅವೇಲಿದ್ದು ಅವು ಹೊಳ್ಳಿ ಹೋದವು 1 ವರ್ಷ ಸಮಾಧಾನ ಇನ್ನೂ ಹೋಗಿಲ್ಲ. ಅವು ಯಾವ ಬೇಗ ಮರಳಿ ಬರ್ಬೋದು, ಪೂರಾ ರಬಿಶ್ ಮಾಡಿ ತೆಗೆದು ಅದನ್ನು. ಎಲ್ಲ ನೆಲೆಗಟ್ಟಿನಲ್ಲೇ ರೈತ ಸಂಘಟನೆಗಳು, ರಾಷ್ಟ್ರೀಯ ರೈತ ಸಮಾವೇಶಗಳು ಬರೀ ಸಮಾವೇಶ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಸಂಘಟನೆ ಮಾಡಿ, ಸಂಘಟನೆ ಇದ್ದೀರಿ, ನೀವು ಸಾಕಷ್ಟು ಜನ ಇದ್ದೀರಿ, ನಿಮ್ಮ ಸಮಸ್ಯೆಗಳೇನು, ನಿಮಗೆ ಏನು ಬೇಕಾಗಿದೆ ಅದೆಲ್ಲ ಕುಳ್ಕೊಂಡು ಒಕ್ಕಟ್ಟಿನಿಂದ ಪ್ರಯತ್ನ ಮಾಡಿ. ಅದು ಸರ್ಕಾರಗಳು ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಆಗಬಾರ್ದು? ಸರ್ಕಾರಗಳು ಯಾಕೆ ಆಗಬಾರ್ದು?